ನಮಸ್ಕಾರ, ಶುಭೋದಯ. ಇವತ್ತಿನ ಪದ್ಯ ಹೀಗಿದೆ. ತಾರೆಗಳು ಮಿಣುಕಿದರೇನು, ಚಂದಿರನು ತಿಣುಕಿದರೇನು, ಸೂರ್ಯನಿಗೆ ಸರಿಸಮರಾರು, ಅವನುದಯಿಸಿರೆ ಸುಮ್ಮನೆ ಮರೆಯಾಗುವರೆಲ್ಲ, ಮತ್ತೆ ಸೇರಲು ಸಂಜೆಗತ್ತಲಿಗೆ ಕಾಯುವರಲ್ಲ. ಸೂರ್ಯ ಎಷ್ಟು ಪ್ರಭಾವಶಾಲಿ ಅಥವಾ ರವಿ ಯಾವ ರೀತಿ ಪ್ರಖರತೆಯಿಂದ ಬೆಳಗುತ್ತಾನೆ ಅನ್ನೋದನ್ನು ಇವತ್ತಿನ ಪದ್ಯ ಸೂಚಿಸ್ತಾ ಇದೆ. ತಾರೆಗಳು ಮಿಣುಕಿದರೇನು, ಈ ಜಗತ್ತನ್ನು ಬೆಳಗಬೇಕು ಅನ್ನುವ ಪ್ರಯತ್ನ ಎಲ್ಲ ವಸ್ತುಗಳಲ್ಲೂ ಇರುತ್ತೆ ಅಂತಲೇ ನನಗನ್ಸುತ್ತೆ. ಯಾಕೆಂದರೆ ಬೆಳಕು ಅಥವಾ ಒಂದು ಶಕ್ತಿಯ ತೇಜ ಎಲ್ಲ ವಸ್ತುಗಳಲ್ಲೂ ಅಂತರ್ಗತವಾಗಿದೆ. ಮರದಲ್ಲಿ ಬೆಂಕಿ ಕಾಣೋದಿಲ್ಲ, ಆದರೆ ಅದಕ್ಕೆ ಬಿಸಿ ತಾಗಿದರೆ ಅದು ಹತ್ಕೊಳ್ಳುತ್ತೆ. ಯಾವ ವಸ್ತುವೇ ಆಗಲಿ ಕೆಲವನ್ನು ಹೊರತುಪಡಿಸಿ ಅವು ಬೆಂಕಿಯನ್ನು, ಶಾಖವನ್ನು, ಬೆಳಕನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅಂಥದ್ರಲ್ಲಿ ನಕ್ಷತ್ರಗಳು, ತಾರೆಗಳು ಮಿಣುಕಿದರೇನು, ಅವು ಮಿಣುಗತ್ವೆ ರಾತ್ರಿ ಹೊತ್ತು ಅಲ್ವಾ. ಆಮೇಲೆ ಚಂದಿರನು ತಿಣುಕಿದರೇನು, ಚಂದ್ರ ಶಶಿ ಅವನು ಕೂಡ ರಾತ್ರಿ ಆಕಾಶದಲ್ಲಿ ಅವನು ತನ್ನ ಕೈಲಾದ ಮಟ್ಟಿಗೆ ಬೆಳಕನ್ನು ಬೀರ್ತಾನೆ. ಅವನು ತಿಣುಕ್ತಾನೆ. ತಿಣುಕೋದು ಅಂದರೆ ಕಷ್ಟಪಡೋದು. ಯಾವುದಕ್ಕೆ? ಬೆಳಕನ್ನು ಕೊಡಬೇಕು ಜಗತ್ತಿಗೆ ಅಂತ. ಸೂರ್ಯನಿಗೆ ಸರಿಸಮರಾರು. ಇವರೆಲ್ಲ ತಾರೆಗಳು, ಚಂದ್ರ ಇವರೆಲ್ಲ ಪ್ರಯತ್ನ ಪಟ್ಟರು ಸೂರ್ಯನಿಗೆ ಯಾರು ಸರಿಸಮರು ಇಲ್ಲ ಜಗತ್ತಿನಲ್ಲಿ. ಸೂರ್ಯನಷ್ಟು ಬೆಳಗಬಲ್ಲವರು, ಸೂರ್ಯನಷ್ಟು ಶಾಖವನ್ನು ಕೊಡಬಲ್ಲವರು ಯಾರೂ ಇಲ್ಲ ಜಗತ್ತಲ್ಲಿ. ಅವನುದಯಿಸಿರೆ ಸುಮ್ಮನೆ ಮರೆಯಾಗುವರೆಲ್ಲ. ಇವರೆಲ್ಲ ರಾತ್ರಿ ತುಂಬ ಪ್ರಯತ್ನ ಪಡ್ತಾರೆ. ತೆಂಡೂಲ್ಕರ್ ಬ್ಯಾಟಿಂಗ್ ಮಾಡ್ದ ಅಂತ ನಾವು ಮನೆ ಮಕ್ಕಳು ಎಲ್ಲರೂ ಬ್ಯಾಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೆ. ಸೂರ್ಯನಿಗೆ ಸರಿಸಮರಾರು. ಆದರೆ ಎಲ್ಲೋ ಒಬ್ಬರಿಗೆ ಆ ಸಾಮರ್ಥ್ಯ ಇರೋ ಹಾಗೆ ಈ ಸೌರಮಂಡಲವನ್ನು ಬೆಳಗುವ ಸಾಮರ್ಥ್ಯ ಇರ್ತಕ್ಕಂಥದ್ದು ಸೂರ್ಯನಿಗೊಬ್ಬನಿಗೆ. ಅದಕ್ಕೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು, ಸೂರ್ಯನಿಗೆ ಸರಿಸಮರಾರು. ಅವನು ಉದಯಿಸಿರೆ ಮರೆಯಾಗುವರೆಲ್ಲ ಸುಮ್ಮನೆ. ಅವನು ಇಳಿದ ಅಂದರೆ ಅಖಾಡಕ್ಕೆ, ಆಕಾಶದಲ್ಲಿ ಒಂದು ಸಲ ಸೂರ್ಯ ಕಾಣಿಸ್ಕೊಂಡ್ಬಿಟ್ರೆ ಇವರೆಲ್ಲ ಮರೆಯಾಗೋಗ್ತಾರೆ. ಅಡ್ರೆಸ್ಗಿಲ್ಲ ಅಂತಾರಲ್ಲ ಹಾಗೆ ಬೆಳಗಿನ ಹೊತ್ತಲ್ಲಿ ನಕ್ಷತ್ರಗಳು ಕಾಣೋಲ್ಲ, ಚಂದ್ರನೂ ಕಾಣಿಸಲ್ಲ. ಸುಮ್ಮನೆ ಮರೆಯಾಗುವರೆಲ್ಲ ಸುಮ್ಮನಾಗ್ತಾರ. ಮತ್ತೆ ಸೇರಲು ಸಂಜೆಗತ್ತಲಿಗೆ ಕಾಯುವರಲ್ಲ. ಇವರು ಸುಮ್ಮನೆ ಇರಲ್ಲ. ಮತ್ತೆ ಇವರೆಲ್ಲ ಸೇರಬೇಕು, ಮತ್ತೆ ಇವರೆಲ್ಲ ಒಂದಾಗಬೇಕು ಅಥವಾ ಸಭೆ ಸೇರಬೇಕು ಅಂತಂದರೆ ಅಂದರೆ ಕಾಣಿಸ್ಕೊಳ್ಬೇಕು ಅಂತಾದರೆ ಏನು ಮಾಡಬೇಕು ಅವರು? ಕಾಯುವರಲ್ಲ. ಎಲ್ಲಿವರೆಗೆ? ಸಂಜೆಗತ್ತಲಿಗೆ ಅವರು ಕಾಯ್ತಾರೆ. ಸಂಜೆ ಕತ್ತಲಾದಮೇಲೆ ಈ ಕಡೆಯಿಂದ ಶಶಿ ಅಂದರೆ ಚಂದ್ರ ಉದಯಿಸ್ತಾನೆ, ಅಲ್ಲೆಲ್ಲೆಲ್ಲೋ ನಕ್ಷತ್ರಗಳು ಮಿನುಗಕ್ಕೆ ಶುರು ಆಗುತ್ತೆ. ಹೀಗೆ ಇವತ್ತಿನ ಪದ್ಯದಲ್ಲಿ ಇದು ಸಾರಾಂಶ. ಏನು ಅಂತಂದರೆ ವ್ಯಕ್ತಿಯ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಇರಬೇಕು ಅಂದರೆ ಉಳಿದದ್ದೆಲ್ಲ ಮಂಕಾಗ್ಬಿಡ್ಬೇಕು ಅಂತ. ಬೆಳಕು ಅಂದರೆ ನಮಗೆ ರವಿ, ಶಾಖ ಅಂದರೆ ಸೂರ್ಯ, ಇಷ್ಟೇ ನೆನಪಾಗಬೇಕು. ಇವಾಗ ಹೇಗೆ ಬ್ಯಾಟಿಂಗ್ ಅಂದರೆ ತೆಂಡೂಲ್ಕರ್ ಅಂತಾಗುತ್ತೋ ಹಾಗೆ ಇದು ಎಲ್ಲ ಕ್ಷೇತ್ರಕ್ಕೂ ಅನ್ವಯಿಸ್ಕೊಳ್ಬೇಕು. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಕರ್ಮಯೋಗದ ಗುಟ್ಟೇನು ಅಥವಾ ಕರ್ಮಯೋಗದ ಮೂಲ ತತ್ವ ಏನು ಅಂದರೆ, ನಾವು ಮಾಡ್ತಕ್ಕಂಥ ಕೆಲಸ ಎಷ್ಟು ಸೊಗಸಾಗಿ, ಅಚ್ಚುಕಟ್ಟಾಗಿ, ಪರಿಪೂರ್ಣವಾಗಿ ಇರಬೇಕು ಅಂದರೆ ಮತ್ತೊಬ್ಬರು ಯಾರು ಅದನ್ನು ಮಾಡೋ ಹಾಗೇ ಇರಬಾರ್ದು. ಅಂದರೆ ಮತ್ತೊಬ್ಬರ ಕೈಲಿ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗಬಾರ್ದು. ಅದು ಕರ್ಮಯೋಗಿಯ ಲಕ್ಷಣ. ಅಂದರೆ 100% ಪರ್ಫೆಕ್ಷನ್ ಇನ್ ಹಿಸ್ ಓನ್ ಜಾಬ್. ಅದನ್ನು ಸೂರ್ಯ ಹೇಗೆ ಮಾಡ್ತಿದ್ದಾನೆ, ಅವನ ಸಾಮರ್ಥ್ಯ ಎಷ್ಟು ದೊಡ್ಡದು, ಅದನ್ನು ನಾವು ನಮ್ಮ ಬದುಕಿನಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು. ನಾವು ಏನು ಕೆಲಸ ಮಾಡ್ತೀವೋ ಅದನ್ನು ಎಷ್ಟು ಸಮರ್ಥವಾಗಿ ಮಾಡಬೇಕು ಅಂದರೆ ಮತ್ತೊಬ್ಬರು ಯಾರು ಅದನ್ನು ಹಾಗೆ ಮಾಡಲಿಕ್ಕೆ ಅಥವಾ ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಬಾರ್ದು.
ಈ ಕರ್ಮಯೋಗವನ್ನು ವಿವರಿಸ್ತಾನೆ ವಿವೇಕಾನಂದರು ಹೇಳ್ತಾರೆ, ಒಬ್ಬ ಒಂದು ಕಸ ಗುಡಿಸಿದ್ರೆ ದೇವಲೋಕದ ದೇವತೆಗಳು ಕೂಡ ಇಲ್ಲಿ ನೋಡಿ ಈ ಥರ ಇವನೊಬ್ಬ ಇದ್ದಾನೆ, ಇವನ ಥರ ಕಸ ಗುಡಿಸ್ಬೇಕು ಅಂತ ಹೇಳೋಕ್ಕೆ, ಅಂದರೆ ಅವ್ರು ನೋಡೋಕ್ಕೆ ಬರಬೇಕು ಅಂತ. ರಾಮ ಅವತರಿಸಿದಾಗ, ಕೃಷ್ಣ ಅವತರಿಸಿದಾಗ ಆಕಾಶದಿಂದ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ರು ಅಂತ ಬರುತ್ತೆ. ಪುಷ್ಪವೃಷ್ಟಿ ಯಾಕಾಗುತ್ತೆ ಅಂದರೆ ದಟ್ಸ್ ಎ ಗ್ರೇಟ್ ಪರ್ಸನಾಲಿಟಿ ಇಸ್ ಬಾರ್ನ್ ಅಂತ. ಅಂಥದ್ದೊಂದು ಮಹಾನ್ ಚೈತನ್ಯ ಜಗತ್ತಿನಲ್ಲಿ ಕಾಣಿಸ್ಕೊಂಡಿದೆ ಅಂತ. ಕರ್ಮಕುಶಲ ಅಂದರೆ ಇದು ಈ ಕರ್ಮಕೌಶಲ್ಯದ ಸಾರ್ಥಕತೆಯನ್ನು ಬಿಂಬಿಸುವಂತಹ ಪದ್ಯ ಇವತ್ತಿನದಾಗಿದೆ. ಈ ತತ್ವವನ್ನು ನಾವೆಲ್ಲ ಸಾಧ್ಯವಾದಷ್ಟು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಶುಭೋದಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.